ಶುಭೋದಯ. ಈಗ ತಾನೇ ದೈವಾಧೀನರಾದಂತಹ ಹಿರಿಯ ಸಾಹಿತಿಗಳು, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು, ಹಾಗೇನೆ ಹಿರಿಯ ಕಾದಂಬರಿಕಾರರಾದಂತಹ ಎಸ್.ಎಲ್. ಭೈರಪ್ಪನವರ ಬಗ್ಗೆ ಒಂದು ಕಿರುಪರಿಚಯವನ್ನ ಇವತ್ತು ಮಾಡಿಕೊಡಕ್ಕೆ ಇಷ್ಟಪಡ್ತೀನಿ. ಎಸ್.ಎಲ್. ಭೈರಪ್ಪ ಅವರು 20/8/1931 ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರ ಅಥವಾ ಸಂತ ಶಿವರ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಲಿಂಗಣ್ಣಯ್ಯ ಭೈರಪ್ಪ, ತಾಯಿ ಗೌರಮ್ಮ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹುಟ್ಟೂರಾದಂತಹ ಸಂತೆ ಶಿವರ ಅನ್ನೋ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ತಮ್ಮ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಮತ್ತೆ MA ಪದವಿಯನ್ನ ಮೈಸೂರಿನಲ್ಲಿ ಪಡ್ಕೊಳ್ತಾರೆ. ಇವರು ಪ್ರಾಧ್ಯಾಪಕರಾಗಿ ಮತ್ತೆ ಉಪನ್ಯಾಸಕರಾಗಿ ತಮ್ಮ ವೃತ್ತಿಯನ್ನ ಆರಂಭಿಸ್ತಾರೆ. ಅದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಕೊಡುಗೆಯನ್ನ ಸಲ್ಲಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇವರು ಅನೇಕ ಕೃತಿಗಳನ್ನ, ಕಾದಂಬರಿಗಳನ್ನ ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ಕೃತಿಗಳನ್ನ ಅಥವಾ ಕಾದಂಬರಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ವಂಶವೃಕ್ಷ, ಗೃಹಭಂಗ, ಅಂಚು, ಅನಾವರಣ, ತಬ್ಬಲಿಯು ನೀನ್ ಆನೆ ಮಗುವೆ, ಹೀಗೆ ಅನೇಕ ಕೃತಿಗಳನ್ನ, ಕಾದಂಬರಿಗಳನ್ನ ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನ ಪರಿಗಣಿಸಿದಂತಹ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. ಅದರಲ್ಲಿ ಪ್ರಮುಖವಾದ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹಾಗೇನೆ ಮಾಸ್ತಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಎಸ್.ಎಲ್. ಭೈರಪ್ಪ ಅವರು ಇದೇ ತಿಂಗಳು 24/9/2025 ತಮ್ಮ 94 ವರ್ಷಗಳ ಒಂದು ಜೀವನಾವಧಿಯನ್ನ ಮುಗಿಸಿ ದೈವಾಧೀನರಾಗ್ತಾರೆ. ಹೀಗೆ ಅವರ ಒಂದು ಪುಟ್ಟ ಕಿರು ಪರಿಚಯವನ್ನ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.